ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ಪಾಪಗಳ ಕ್ಷಮೆ ಹೇಗೆ ಸಾಧ್ಯ? ಇದು ನೋಡಿ ಕೇವಲ ಒಂದು ಧಾರ್ಮಿಕ ಪ್ರಶ್ನೆಯಲ್ಲ, ಇದು ಮಾನವ ಇತಿಹಾಸದುದ್ದಕ್ಕೂ ಕೇಳ್ಕೊಂಡು ಬಂದಿರುವ ಒಂದು ಮೂಲಭೂತ ಪ್ರಶ್ನೆ. ಸಾಮಾನ್ಯವಾಗಿ ನಾವು ಕ್ಷಮೆ ಅನ್ನೋದನ್ನ ಕರುಣೆ, ಪ್ರೀತಿ, ಆ ತರಹದ ಭಾವನೆಗಳ ದೃಷ್ಟಿಯಿಂದ ನೋಡ್ತೀವಿ. ಆದ್ರೆ ನಮ್ಗೆ ಸಿಕ್ಕಿರುವ ಈ ಆಕರೆಗಳು ಈ ವಿಷಯಕ್ಕೆ ಒಂದು ಸಂಪೂರ್ಣವಾಗಿ ವಿಭಿನ್ನವಾದ, ಬಹುತೇಕ ಒಂದು ಕಾನೂನಾತ್ಮಕ ಚೌಕಟ್ಟನ್ನು ಕೊಡ್ತವೆ. ಹೌದು, ಖಂಡಿತ. ನೀವು ಹೇಳಿದ್ದು ತುಂಬಾ ಸರಿ. ನಾವು ಕ್ಷಮೆ ಅಂದ ತಕ್ಷಣ ಅದೊಂದು ಭಾವನಾತ್ಮಕ ವಿಷಯ ಅಂತ ಅನ್ಕೋತೀವಿ. ಆದರೆ ಈ ಆಕರಗಳು ಅದನ್ನ ಒಂದು ಬಿಸ್ನೆಸ್ ಡೀಲ್ ಥರ ನೋಡ್ತವೆ. ಇಲ್ಲಿ ಪಾಪ ಒಂದು ದೊಡ್ಡ ಸಾಲ, ಮತ್ತು ಆ ಸಾಲ ತೀರ್ಸೋಕ್ಕೆ ಯಾವ ಕರೆನ್ಸಿ ಅಂದ್ರೆ ಯಾವ ಮೌಲ್ಯ ಚಲಾವಣೆಯಲ್ಲಿದೆ ಅನ್ನೋದೇ ಇಡೀ ಚರ್ಚೆ ತಿರುಳು. ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನಿಸ್ಬೋದು, ಆದರೆ ಇದರಿಂದಿನ ತರ್ಕ ಬಹಳ ವ್ಯವಸ್ಥಿತವಾಗಿದೆ. ಇದು ದೇವರ ತ್ರಿಮೂರ್ತಿಗಳ ನಡುವಿನ ಆಂತರಿಕ ಸಂಬಂಧದ ಮೇಲೆ ನಿಂತಿದೆ. ಸರಿ, ಹಾಗಿದ್ರೆ ಈ ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ನೀವು ತ್ರಿಮೂರ್ತಿಗಳು ಅಂತ ಹೇಳಿದ್ರಿ. ಈ ಚರ್ಚೆಯಲ್ಲಿ ನಾವು ಪ್ರಥಮ ವ್ಯಕ್ತಿ ಮತ್ತು ದ್ವಿತೀಯ ವ್ಯಕ್ತಿ ಅನ್ನೋ ಪದಗಳನ್ನ ಬಳಸ್ತೀವಿ. ನಮ್ಮ ಕೇಳುಗರಿಗೆ ಗೊಂದಲ ಆಗ್ಬಾರ್ದು, ಹಾಗಾಗಿ ಇದನ್ನ ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಇದು ಬಹಳ ಮುಖ್ಯವಾದ ಸ್ಪಷ್ಟನೆ. ನಮ್ಮ ಆಕರಗಳಲ್ಲಿ ಪ್ರಥಮ ವ್ಯಕ್ತಿ ಅಂದ್ರೆ ತಂದೆಯಾದ ದೇವರು ಮತ್ತು ದ್ವಿತೀಯ ವ್ಯಕ್ತಿ ಅಂದ್ರೆ ಮಗನಾದ ದೇವರು ಅಂದ್ರೆ ಯೇಸು. ಈ ಇಡೀ ಚರ್ಚೆ ಅವರಿಬ್ಬರ ನಡುವಿನ ಸಂಬಂಧ, ಅಧಿಕಾರ ಮತ್ತು ಪ್ರೀತಿಯ ಮೇಲೆ ರೂಪುಗೊಂಡಿದೆ. ಇದನ್ನು ನೆನಪಿನಲ್ಲಿಟ್ಟುಕೊಂಡು ಮುಂದೆ ಹೋಗೋಣ. ಅದ್ಭುತ. ಹಾಗಾದ್ರೆ ಈ ಕಾಸ್ಮಿಕ್ ಬಿಸ್ನೆಸ್ ಡೀಲ್ ಅಥವಾ ಈ ಕಾನೂನಾತ್ಮಕ ಚೌಕಟ್ಟಿನ ಮೊದಲ ಹೆಜ್ಜೆ ಏನು? ಈ ಆಕರಗಳು ಎಲ್ಲಿಂದ ವಾದವನ್ನು ಶುರು ಮಾಡ್ತವೆ? ಈ ವಾದದ ಅಡಿಪಾಯವೇ ಕಾಲ ಮತ್ತು ದೇಶದ ಅಂದ್ರೆ ಸ್ಪೇಸ್ ಟೈಮ್ನ ಮಾಲೀಕತ್ವ ಯಾರದ್ದು ಅನ್ನೋ ಕಲ್ಪನೆ. ಇದು ಒಂದು ದೊಡ್ಡ ಕುಟುಂಬದ ಆಸ್ತಿ ಹಸ್ತಾಂತರದ ಕಥೆಯ ಹಾಗೆ ಇದೆ. ಈ ಆಕರಗಳ ಪ್ರಕಾರ ಈ ಮಾಲೀಕತ್ವ ಹಲವು ಹಂತಗಳಲ್ಲಿ ಬದಲಾಗುತ್ತಾ ಹೋಗುತ್ತೆ. ಈ ಬದಲಾವಣೆಯನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಪಾಪ ಮತ್ತು ಕ್ಷಮೆಯ ತರ್ಕ ನಮಗೆ ಅರ್ಥವಾಗುತ್ತೆ. ಈ ಮಾಲೀಕತ್ವ ಅನ್ನೋ ಕಲ್ಪನೆ ನನ್ಗೆ ಬಹಳ ಆಸಕ್ತಿಕರವಾಗಿ ಕಾಣ್ತಿದೆ. ಯಾಕಂದ್ರೆ ದೇವ್ರ ವಿಷಯದಲ್ಲಿ ನಾವು ಓನರ್ಶಿಪ್ ಬಗ್ಗೆ ಮಾತಾಡೋದು ಕಡಿಮೆ. ಈ ಆಕರಗಳ ಪ್ರಕಾರ ಈ ಮಾಲೀಕತ್ವದ ಹಕ್ಕುದಾರರು ಕಾಲಾಂತರದಲ್ಲಿ ಬದಲಾಗ್ತಾ ಹೋಗ್ತಾರೆ ಅಂತ ಹೇಳಲಾಗುತ್ತೆ. ಅದು ಹೇಗೆ ಕೆಲಸ ಮಾಡುತ್ತೆ? ಹೌದು, ಆಕರಗಳು ಇದನ್ನ 5 ಹಂತಗಳಲ್ಲಿ ವಿವರಿಸುತ್ತವೆ. ಮೊದಲನೆಯದಾಗಿ, ಸೃಷ್ಟಿಗೂ ಮುನ್ನ ಎಲ್ಲವೂ ಆದರ್ಶ ಸ್ಥಿತಿಯಲ್ಲಿದ್ದಾಗ ಕಾಲದೇಶವು ಪ್ರಥಮ ಮತ್ತು ದ್ವಿತೀಯ ವ್ಯಕ್ತಿ ಅಂದ್ರೆ ತಂದೆ ಮತ್ತು ಮಗ ಇಬ್ಬರಿಗೂ ಸೇರಿತ್ತು. ಇಬ್ಬರೂ ಸಮಾನ ಮಾಲೀಕರಾಗಿದ್ದರು. ಓಕೆ, ಅದು ಮೊದಲ ಹಂತ. ಆಮೇಲೇನಾಗುತ್ತೆ? ಎರಡನೇ ಹಂತದಲ್ಲಿ ಒಂದು ದೊಡ್ಡ ಬದಲಾವಣೆಯಾಗುತ್ತೆ. ದ್ವಿತೀಯ ವ್ಯಕ್ತಿ ಅಂದ್ರೆ ಮಗನು ಅವತಾರವೆತ್ತಿ ಮನುಷ್ಯನಾಗಿ ಸೃಷ್ಟಿಯ ಭಾಗವಾದಾಗ ನಿಯಮದ ಪ್ರಕಾರ ಆತ ತನ್ನ ದೈವಿಕ ಅಧಿಕಾರವನ್ನು ಸಂಪೂರ್ಣವಾಗಿ ತಂದೆಗೆ ಬಿಟ್ಟುಕೊಡುತ್ತಾನೆ. ಆಗ ಇಡೀ ಸೃಷ್ಟಿಯ ಪವರ್ ಆಫ್ ಅಟಾರ್ನಿ ತಂದೆಯ ಕೈಯಲ್ಲಿರುತ್ತೆ. ಕಾಲದೇಶದ ಏಕೈಕ ಮಾಲೀಕ ಪ್ರಥಮ ವ್ಯಕ್ತಿಯಾಗುತ್ತಾರೆ. ಅಂದ್ರೆ ಮಗನು ತನ್ನ ಅಧಿಕಾರವನ್ನು ಸ್ವಇಚ್ಛೆಯಿಂದ ತಂದೆಗೆ ಒಪ್ಪಿಸ್ತಾನೆ. ಇದು ಯಾಕಿಷ್ಟು ಮುಖ್ಯವಾಗುತ್ತೆ? ಯಾಕಂದ್ರೆ ಪಾಪದ ಸಮಸ್ಯೆಯನ್ನು ನಾವು ಎದುರಿಸುತ್ತೆ ಈ ಹಂತದಲ್ಲಿ. ಇದರ ಬಗ್ಗೆ ನಾವು ವಿವರವಾಗಿ ಮಾತಾಡೋಣ. ಇನ್ನು ಮೂರನೇ ಹಂತ ಶಿಲುಬೆಯ ನಂತರದ್ದು. ಮಗನು ತನ್ನ ಕೆಲಸವನ್ನು ಪೂರೈಸಿದ ನಂತರ ತಂದೆ ಆ ಅಧಿಕಾರವನ್ನು ಮತ್ತು ಮಾಲೀಕತ್ವವನ್ನು ಮಗನಿಗೆ ವಿಲ್ ಮಾಡಿದ ಹಾಗೆ ವಾಪಸ್ ಕೊಡ್ತಾರೆ. ಮಗನು ಉತ್ತರಾಧಿಕಾರಿಯಾಗಿ ಕಾಲದೇಶವನ್ನು ಪಡೆಯುತ್ತಾನೆ. ಹಾಗಾದ್ರೆ ಅಧಿಕಾರ ಮತ್ತೆ ಮಗನ ಕೈಗೆ ಬಂತು. ಆದ್ರೆ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ ಅಲ್ವಾ? ಈ ಹೊಸ ಮಾಲೀಕತ್ವ ಶಾಶ್ವತವೇ ಅಥವಾ ಇದಕ್ಕೂ ಒಂದು ಅಂತಿಮ ಹಂತವಿದೆಯೇ? ಇಲ್ಲ, ಇನ್ನು 2 ಹಂತಗಳಿವೆ. 4ನೇ ಹಂತದಲ್ಲಿ, ಯುಗದ ಅಂತ್ಯದಲ್ಲಿ, ದ್ವಿತೀಯ ವ್ಯಕ್ತಿಯು ತಾನು ಉತ್ತರಾಧಿಕಾರವಾಗಿ ಪಡೆದ ಸಂಪೂರ್ಣವಾಗಿ ಪರಿಪೂರ್ಣಗೊಂಡ ಕಾಲದೇಶವನ್ನು ಪ್ರೀತಿಯಿಂದ ಮತ್ತೆ ತಂದೆಗೆ ಅರ್ಪಿಸ್ತಾನೆ. ಕೊನೆಯಲ್ಲಿ ಏನಾಗುತ್ತೆ? ಮತ್ತು ಅಂತಿಮವಾಗಿ 5ನೇ ಹಂತದಲ್ಲಿ ಅದು ಮತ್ತೆ ಆದಿಯಲ್ಲಿದ್ದ ಹಾಗೆ ಇಬ್ಬರಿಗೂ ಅಂದ್ರೆ ತಂದೆ ಮತ್ತು ಮಗ ಇಬ್ಬರಿಗೂ ಸೇರ್ತದೆ. ಹೀಗೆ ಒಂದು ಸಂಪೂರ್ಣ ಚಕ್ರವು ಪೂರ್ಣಗೊಳ್ಳುತ್ತದೆ. ಆದರೆ ಒಂದು ವಿಷಯ ನೆನಪಿರಬೇಕು, ಇದು ನಮ್ಮ ತಿಳುವಳಿಕೆಗಾಗಿ ಮಾಡಲಾದ ಒಂದು ಸರಳೀಕರಣ, ಒಂದು ವರ್ಕಿಂಗ್ ಮಾಡೆಲ್ ತರಹ. ಓಕೆ, ಅಂದ್ರೆ ಇದೊಂದು ವರ್ಕಿಂಗ್ ಮಾಡೆಲ್, ಪೂರ್ತಿ ನಿಜವಲ್ಲದಿದ್ರೂ ಮುಂದಿನ ತರ್ಕವನ್ನು ಅರ್ಥ ಮಾಡ್ಕೊಳ್ಳಕ್ಕೆ ನಮಗೆ ಸಹಾಯ ಮಾಡುವ ಒಂದು ಚೌಕಟ್ಟು. ಸರಿ, ಈ ಚೌಕಟ್ಟನ್ನು ಬಳಸಿ ಪಾಪದ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಳೋಣ. ನಾವು 2ನೇ ಹಂತದಲ್ಲಿದ್ದೇವೆ. ಮಗನು ಮನುಷ್ಯನಾಗಿದ್ದಾನೆ ಮತ್ತು ಕಾಲದೇಶದ ಸಂಪೂರ್ಣ ಮಾಲೀಕತ್ವ ತಂದೆಯಾದ ಪ್ರಥಮ ವ್ಯಕ್ತಿಯ ಕೈಯಲ್ಲಿದೆ. ಇಲ್ಲಿ ಪಾಪ ಹೇಗೆ ಚಿತ್ರಿಸಲ್ಪಟ್ಟಿದೆ? ಇಲ್ಲಿಂದ ವಾದವು ತೀವ್ರಗೊಳ್ಳುತ್ತದೆ. ಮಾಲೀಕನೇ ನಿಯಮಗಳನ್ನು ರೂಪಿಸ್ತಾನೆ ಅಲ್ವಾ? ಹಾಗಾಗಿ ಪ್ರಥಮ ವ್ಯಕ್ತಿಯೇ ಸೃಷ್ಟಿಜೀವಿಗಳಿಗೆ ನಿಯಮಗಳನ್ನು ಕೊಡ್ತಾರೆ. ಪರಸ್ಪರ ಪ್ರೀತಿಸಬೇಕು,
ಆಜ್ಞೆಗಳನ್ನು ಪಾಲಿಸಬೇಕು ಅಂತ. ಈ ನಿಯಮಗಳನ್ನು ಉಲ್ಲಂಘಿಸಿದ್ರೆ ಅದು ಕೇವಲ ಇನ್ನೊಬ್ಬ ಮನುಷ್ಯನಿಗೆ ಮಾಡಿದ ತಪ್ಪಾಗುವುದಿಲ್ಲ. ಓಹೋ, ಹಾಗಾದ್ರೆ ನಾನು ನನ್ನ ಪಕ್ಕದ ಮನೆಯವರಿಗೆ ತೊಂದರೆ ಕೊಟ್ರೆ ಅದು ಅವರ ವಿರುದ್ಧದ ತಪ್ಪು ಮಾತ್ರ ಅಲ್ಲ, ಇಡೀ ಜಾಗದ ಮಾಲೀಕರಾದ ದೇವರ ವಿರುದ್ಧ ಮಾಡಿದ ದಂಗೆ ಆಗತ್ತೆ ಅಂತನಾ ಈ ವಾದದ ಅರ್ಥ? ಇದು ಪಾಪದ ಗಂಭೀರತೆಯನ್ನ ಸಂಪೂರ್ಣ ಬೇರೆ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ನಿಖರವಾಗಿ ಪ್ರತಿಯೊಂದು ಸಣ್ಣ ಪಾಪವೂ ಅಂತಿಮವಾಗಿ ಆ ಜಾಗದ ಮಾಲೀಕನಾದ ಪ್ರಥಮ ವ್ಯಕ್ತಿಯ ಅಧಿಕಾರದ ವಿರುದ್ಧದ ದಂಗೆಯಾಗ್ತದೆ. ಇಲ್ಲಿಂದ ವಿಷಯವು ನಿಜವಾಗಿಯೂ ಕುತೂಹಲಕಾರಿಯಾಗ್ತದೆ ಮತ್ತು ಬಹಳ ಕಠೋರವಾಗಿಯೂ ಕಾಣ್ತದೆ. ಯಾಕೆಂದ್ರೆ ಆಕರಗಳ ಪ್ರಕಾರ ಪ್ರಥಮ ವ್ಯಕ್ತಿ ದೇವರ ದೃಷ್ಟಿಕೋನದಲ್ಲಿ ಸೃಷ್ಟಿಜೀವಿಗಳಿಗೆ ಯಾವುದೇ ಆಂತರಿಕ ಮೌಲ್ಯವಿಲ್ಲ. ಒಂದ್ ನಿಮಿಷ, ಇದು ಕೇಳಕ್ಕೆ ತುಂಬಾನೇ ಕಠೋರವಾಗಿಲ್ವಾ? ಸೃಷ್ಟಿಜೀವಿಗಳಿಗೆ ಬೆಲೆನೇ ಇಲ್ಲ ಅನ್ನೋದನ್ನ ನಮ್ಮ ಸಾಮಾನ್ಯ ತಿಳುವಳಿಕೆ ಒಪ್ಪೋದು ಕಷ್ಟ. ಈ ಆಕರಗಳು ಈ ವಾದವನ್ನು ಹೇಗೆ ಸಮರ್ಥಿಸಿಕೊಳ್ತವೆ? ಇದರ ಹಿಂದಿನ ಉದ್ದೇಶವಾದ್ರೂ ಏನು? ಇದು ನಿಜಕ್ಕೂ ಆಘಾತಕಾರಿ ಅನಿಸುವಂಥ ಮಾತು. ಆದರೆ ಈ ತರ್ಕದ ಪ್ರಕಾರ ಪ್ರಥಮ ವ್ಯಕ್ತಿಯ ಪ್ರೀತಿ ಮತ್ತು ಗಮನವೆಲ್ಲವೂ ಸಂಪೂರ್ಣವಾಗಿ ದ್ವಿತೀಯ ವ್ಯಕ್ತಿಯಾದ ಮಗನ ಮೇಲೆ ಕೇಂದ್ರೀಕೃತವಾಗಿದೆ. ಅವರಿಗೆ ಕಾಲದೇಶವಾಗಲಿ ಅಥವಾ ಅದರಲ್ಲಿರುವ ಸೃಷ್ಟಿಜೀವಿಗಳಾಗಲಿ ಅವೆಲ್ಲವೂ ಮಗನೊಂದಿಗಿನ ಅವುಗಳ ಸಂಬಂಧದಿಂದ ಮಾತ್ರ ಮೌಲ್ಯವನ್ನು ಪಡೆಯುತ್ತವೆ. ಅಂದರೆ ಸೃಷ್ಟಿಯ ಸಂಪೂರ್ಣ ಉದ್ದೇಶವೇ ದ್ವಿತೀಯ ವ್ಯಕ್ತಿಗಾಗಿ. ಹಾಗಾಗಿ ಪ್ರಥಮ ವ್ಯಕ್ತಿಯ ದೃಷ್ಟಿಯಲ್ಲಿ ಸೃಷ್ಟಿಯ ಮೌಲ್ಯವು ದ್ವಿತೀಯ ವ್ಯಕ್ತಿಯಿಂದಲೇ ಬರುತ್ತದೆ. ಸ್ವಂತವಾಗಿ ಅದಕ್ಕೆ ಬೆಲೆ ಇಲ್ಲ. ಹಾಗಾದ್ರೆ ಇದರ ಪರಿಣಾಮವೇನು? ಪಾಪ ಮಾಡಿದ ಸೃಷ್ಟಿಜೀವಿಯ ಗತಿಯೇನು? ಇದರ ಪರಿಣಾಮ ಬಹಳ ಗಂಭೀರ. ಹಾಗಾದ್ರೆ ಇಲ್ಲೊಂದು ದೊಡ್ಡ ಕಾನೂನುಬದ್ಧವಾದ ಸಮಸ್ಯೆ ಎದುರಾಗಿದೆ. ಸೃಷ್ಟಿಯ ಮಾಲೀಕನಾದ ತಂದೆಯ ವಿರುದ್ಧ ಪಾಪ ನಡೆದಿದೆ. ಆದರೆ ಪಾಪ ಮಾಡಿದ ಸೃಷ್ಟಿಗೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಯಾವುದೇ ಕಾನೂನಾತ್ಮಕ ಸ್ಥಾನಮಾನ ಅಂದ್ರೆ ಲೀಗಲ್ ಸ್ಟ್ಯಾಂಡಿಂಗ್ ಇಲ್ಲ. ಅದಕ್ಕೆ ತನ್ನ ಪರವಾಗಿ ವಾದಿಸಲು ಅಥವಾ ಪರಿಹಾರ ನೀಡಲು ಯಾವುದೇ ಮೌಲ್ಯವೇ ಇಲ್ಲ. ಇದೊಂದು ರೀತಿಯ ಚೆಕ್ಮೇಟ್ ಪರಿಸ್ಥಿತಿ. ಅಂದ್ರೆ ಯಾವುದೇ ತ್ಯಾಗ, ಪ್ರಾಯಶ್ಚಿತ್ತ ಅಥವಾ ಕ್ಷಮೆಯಾಚನೆ ಎದೂ ಕೆಲಸ ಮಾಡಲ್ವೇ? ಇಲ್ಲ. ಯಾಕೆಂದ್ರೆ ಆ ಸೃಷ್ಟಿಜೀವಿಗೆ ಪ್ರಥಮ ವ್ಯಕ್ತಿಯ ದೃಷ್ಟಿಯಲ್ಲಿ ಸ್ವಂತ ಮೌಲ್ಯವೇ ಇಲ್ಲ. ಅದು ನೀಡುವ ಯಾವುದೇ ಪರಿಹಾರಕ್ಕೆ ಬೆಲೆ ಇರುವುದಿಲ್ಲ. ಆಕರಗಳ ಪ್ರಕಾರ ಯಾವುದೇ ದೇವದೂತನ ಅಥವಾ ಬೇರೆ ಯಾವುದೇ ಶ್ರೇಷ್ಠ ಸೃಷ್ಟಿಜೀವಿಯ ತ್ಯಾಗವು ಪ್ರಥಮ ವ್ಯಕ್ತಿಯ ಕ್ಷಮೆಯನ್ನು ತರಲು ಸಾಧ್ಯವಿಲ್ಲ. ಯಾಕೆಂದ್ರೆ ಅವರೆಲ್ಲರೂ ಕೇವಲ ಸೃಷ್ಟಿಜೀವಿಗಳು. ಆದ್ರಿಂದ ಈ ತರ್ಕದ ಪ್ರಕಾರ ಪಾಪ ಮಾಡಿದ ವ್ಯಕ್ತಿ ಕೇವಲ ಒಂದೇ ಒಂದು ಶಿಕ್ಷಣೆಯನ್ನು ಎದುರಿಸಬೇಕಾಗುತ್ತದೆ, ಅದು ಸಾವು. ಇದು ನಿಜವಾಗಲೂ ಒಂದು ಹತಾಶೆಯ ಚಿತ್ರಣ. ಯಾವುದೇ ದಾರಿ ಇಲ್ಲದ ಒಂದು ಅಂತಿಮ ತೀರ್ಪು. ಈ ತರ್ಕದ ಪ್ರಕಾರ ಮನುಕುಲಕ್ಕೆ ಭರವಸೆಯೇ ಇರಲಿಲ್ಲ. ಆದ್ರೆ ಇಲ್ಲೇ ಕಥಾನಾಯಕನ ಪ್ರವೇಶ ಆಗೋದು ಅಲ್ವಾ? ಹೌದು. ಈ ಬಿಕ್ಕಟ್ಟಿನಿಂದ ಪಾರಾಗೋದು ಹೇಗೆ? ಇಲ್ಲೇ ಕಥೆ ಒಂದು ದೊಡ್ಡ ತಿರುವು ಪಡೆಯುತ್ತೆ. ಮತ್ತು ಇಲ್ಲೇ ನಮ್ಮ ದೈವಿಕ ಆರ್ಥಿಕತೆಯ ಪರಿಕಲ್ಪನೆ ಮತ್ತೆ ಬರೋದು. ಪ್ರಥಮ ವ್ಯಕ್ತಿಯ ಪ್ರೀತಿಯು ಸಂಪೂರ್ಣವಾಗಿ ದ್ವಿತೀಯ ವ್ಯಕ್ತಿಯ ಮೇಲೆ ಕೇಂದ್ರೀಕೃತವಾಗಿರುವುದರಿಂದ ದ್ವಿತೀಯ ವ್ಯಕ್ತಿಯ ಕಾರ್ಯ ಮಾತ್ರವೇ ಫಲಿತಾಂಶವನ್ನು ಬದಲಾಯಿಸಬಲ್ಲದು. ಆತನ ತ್ಯಾಗವು ಪ್ರಥಮ ವ್ಯಕ್ತಿಯ ದೃಷ್ಟಿಯಲ್ಲಿ ಮೌಲ್ಯವನ್ನು ಹೊಂದಿರುವ ಏಕೈಕ ಕರೆನ್ಸಿಯಾಗಿದೆ. ಅಂದ್ರೆ ಪಾಪದ ಸಾಲವನ್ನು ತೀರಿಸಲು ತಂದೆಯು ಸ್ವೀಕರಿಸುವ ಏಕೈಕ ನಾಣ್ಯವೆಂದರೆ ಮಗನ ತ್ಯಾಗ. ಬೇರೆ ಯಾವುದೇ ಕರೆನ್ಸಿಗೆ ಅಲ್ಲಿ ಮೌಲ್ಯವಿಲ್ಲ. ಇದು ಯಾದೃಚ್ಛಿಕವಾಗಿ ಆಗಿದ್ದಲ್ಲ, ಬದಲಿಗೆ ದೇವರು ಕಾಲದೇಶವನ್ನು ಮುಂದುವರಿಸಲು ಅನುವು ಮಾಡಿಕೊಡುವ ಮೂಲಭೂತ ರಚನೆ ಇದಾಗಿದೆ ಅಂತ ಈ ಆಕರಗಳು ಹೇಳುತ್ತವೆ. ನಿಖರವಾಗಿ ಈ ಕ್ಷಮೆಯ ವಿಧಾನ ಮೊದಲೇ ವಿನ್ಯಾಸಗೊಳಿಸಲ್ಪಟ್ಟಿದೆ. ದ್ವಿತೀಯ ವ್ಯಕ್ತಿಯು ಸೃಷ್ಟಿಜೀವಿಯ ಪಾಪವನ್ನು ತನ್ನ ಮೇಲೆ ತೆಗೆದುಕೊಳ್ಳುವ ಮೂಲಕ ತನ್ನ ಅಪಾರವಾದ ಮೌಲ್ಯವನ್ನು ಆ ಪಾಪದ ಸಾಲಕ್ಕೆ ಪ್ರತಿಯಾಗಿ ಪಾವತಿಸುತ್ತಾನೆ. ಪ್ರಥಮ ವ್ಯಕ್ತಿಯು ಈ ಪಾವತಿಯನ್ನು ಸ್ವೀಕರಿಸುತ್ತಾರೆ, ಯಾಕೆಂದರೆ ಅದನ್ನು ಅರ್ಪಿಸುತ್ತಿರುವವನು ಅವರಿಗೆ ಅತ್ಯಂತ ಪ್ರಿಯನಾದ ಮಗ. ಆದರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ. ದೇವರು ಜಗತ್ತನ್ನು ಪ್ರೀತಿಸಿದರು ಎಂಬ ಕಲ್ಪನೆಯ ಬಗ್ಗೆ ಏನು? ಇದು ಈ ಕಠೋರವಾದ ಚೌಕಟ್ಟಿಗೆ ಹೇಗೆ ಹೊಂದಿಕೊಳ್ಳುತ್ತದೆ? ಸೃಷ್ಟಿಜೀವಿಗಳಿಗೆ ಮೌಲ್ಯವೇ ಇಲ್ಲದಿದ್ದರೆ ದೇವರು ಅವರನ್ನು ಯಾತೆ ಪ್ರೀತಿಸುತ್ತಾರೆ? ಇದು ಬಹಳ ಸೂಕ್ಷ್ಮವಾದ ಅಂಶ. ಆಕರಗಳ ಪ್ರಕಾರ ಸೃಷ್ಟಿಜೀವಿಗಳ ಮೇಲಿನ ಪ್ರಥಮ ವ್ಯಕ್ತಿಯ ಪ್ರೀತಿಯು ಅವರನ್ನು ದ್ವಿತೀಯ ವ್ಯಕ್ತಿಯ ಒಳಗೆ ಸೆಳೆಯುವುದರ ಮೂಲಕ ವ್ಯಕ್ತವಾಗುತ್ತದೆ. ಅಂದ್ರೆ ಪ್ರಥಮ ವ್ಯಕ್ತಿಯ ಪ್ರೀತಿಯು ನೇರವಾಗಿ ಸೃಷ್ಟಿಜೀವಿಗಳ ಮೇಲೆ ಸುರಿಯುವುದಿಲ್ಲ, ಬದಲಾಗಿ ಅದು ದ್ವಿತೀಯ ವ್ಯಕ್ತಿಯ ಮೂಲಕ ಹರಿಯುತ್ತದೆ. ಓಹೋ, ಹಾಗಾದರೆ ಪ್ರೀತಿ ಪಡೆಯಲು ಒಂದು ಷರತ್ತು ಇದೆ. ದ್ವಿತೀಯ ವ್ಯಕ್ತಿಯೊಂದಿಗೆ ಒಂದಾಗಬೇಕು. ಹೌದು. ಪ್ರೀತಿಯು ವ್ಯಕ್ತಿವೇಯತೆಯನ್ನು ಅವಲಂಬಿಸಿದೆ. ಇದೇ ಐಕ ಮಾರ್ಗವೆಂದು ಇಲ್ಲಿ ಪ್ರಸ್ತುತಪಡಿಸಲಾಗಿದೆ.
ಮಗನಿಗೆ ವಿಧೇಯರಾಗುವುದು ತಂದೆಯ ಪ್ರೀತಿಯನ್ನು ತರುತ್ತದೆ. ಅವಿಧೇಯತೆಯು ನ್ಯಾಯತೀರ್ಪನ್ನು ತರುತ್ತದೆ. ಇದು ಸ್ಪಷ್ಟವಾದ ಕಾರಣ ಪರಿಣಾಮದ ಸಂಬಂಧವಾಗಿದೆ. ಪ್ರಥಮ ವ್ಯಕ್ತಿಯು ಸೃಷ್ಟಿಜೀವಿಗಳನ್ನು ಪ್ರೀತಿಸುವುದರಿಂದಲೇ ಅವರು ದ್ವಿತೀಯ ವ್ಯಕ್ತಿಗೆ ವಿಧೇಯರಾಗುವ ಈ ಮಾರ್ಗವನ್ನು ಒದಗಿಸುತ್ತಾರೆ. ಪ್ರೀತಿಯ ಕ್ರಿಯೆಯೇ ಈ ವಿಧೇಯತೆಯ ವ್ಯವಸ್ಥೆಯನ್ನು ರೂಪಿಸುವುದು. ಸರಿ, ಹಾಗಾದ್ರೆ ದ್ವಿತೀಯ ವ್ಯಕ್ತಿಯ ಪ್ರಾಯಶ್ಚಿತ್ತದ ಮೂಲಕ ಪಾಪದ ಸಾಲ ತೀರಿತು. ಈಗ ನಾವು ನಮ್ಮ ಆಸ್ತಿ ವರ್ಗಾವಣೆಯ ಕಥೆಯಲ್ಲಿ 3ನೇ ಹಂತಕ್ಕೆ ಬರುತ್ತೇವೆ. ಶಿಲುಬೆಯ ನಂತರ ಮಾಲೀಕತ್ವ ದ್ವಿತೀಯ ವ್ಯಕ್ತಿಗೆ ಅಂದ್ರೆ ಮಗನಿಗೆ ವರ್ಗಾವಣೆಯಾಗುತ್ತದೆ. ಇದರ ಪರಿಣಾಮವೇನು? ಇಲ್ಲಿ ಇಡೀ ಆಟವೇ ಬದಲಾಗುತ್ತದೆ. ತರ್ಕವು ಇಲ್ಲಿ ಒಂದು ದೊಡ್ಡ ತಿರುವು ಪಡೆಯುತ್ತದೆ. ಈಗ ಕಾಲ ದೇಶದ ಹೊಸ ಮಾಲೀಕ ದ್ವಿತೀಯ ವ್ಯಕ್ತಿ. ಆದ್ದರಿಂದ ಶಿಲುಬೆಯ ನಂತರ ಮಾಡುವ ಯಾವುದೇ ತಪ್ಪು ಅದು ದ್ವಿತೀಯ ವ್ಯಕ್ತಿಯ ವಿರುದ್ಧ ಮಾಡಿದ ಪಾಪವಾಗುತ್ತದೆ, ಪ್ರಥಮ ವ್ಯಕ್ತಿಯ ವಿರುದ್ಧ ಅಲ್ಲ. ಇದು ಬಹಳ ದೊಡ್ಡ ಬದಲಾವಣೆ. ಪಾಪದ ಸ್ವರೂಪವೇ ಬದಲಾದ ಹಾಗೆ. ಮೊದಲು ಪಾಪವೆಂದರೆ ಪ್ರಥಮ ವ್ಯಕ್ತಿಯ ನಿಯಮವನ್ನು ಮುರಿಯುವುದಾಗಿತ್ತು. ಈಗ ಅದು ದ್ವಿತೀಯ ವ್ಯಕ್ತಿಯ ನಿಯಮವನ್ನು ಮುರಿಯುವುದಾಗಿದೆ. ಹಾಗಾದರೆ ಕ್ಷಮೆಯ ವಿಷಯದಲ್ಲಿ ಇದರ ಅರ್ಥವೇನು? ಇದರರ್ಥ ಈಗ ಕ್ಷಮೆಯನ್ನು ನೇರವಾಗಿ ದ್ವಿತೀಯ ವ್ಯಕ್ತಿಯಿಂದಲೇ ಪಡೆಯಬೇಕು. ಅಧಿಕಾರವನ್ನು ವರ್ಗಾಯಿಸಲಾಗಿದೆ. ಮೊದಲು ಪ್ರಥಮ ವ್ಯಕ್ತಿಗೆ ಕ್ಷಮೆ ಕೇಳಬೇಕಿತ್ತು ಮತ್ತು ಅದಕ್ಕೆ ದ್ವಿತೀಯ ವ್ಯಕ್ತಿಯ ಮಧ್ಯಸ್ಥಿಕೆ ಬೇಕಿತ್ತು. ಆದರೆ ಈಗ ಅಧಿಕಾರ ನೇರವಾಗಿ ದ್ವಿತೀಯ ವ್ಯಕ್ತಿಯ ಕೈಯಲ್ಲಿದೆ. ಪಾಪ ಮತ್ತು ಕ್ಷಮೆಯ ಸಂಪೂರ್ಣ ಚೌಕಟ್ಟನ್ನು ಮಗನ ಅಧಿಕಾರ ಮತ್ತು ವ್ಯಕ್ತಿತ್ವದ ಸುತ್ತ ಮರುಸಂದರ್ಭೀಕರಿಸಲಾಗಿದೆ. ಇದನ್ನ ಸರಳವಾಗಿ ಹೇಳುವುದಾದರೆ, ಶಿಲುಬೆಯ ಮೊದಲು ಪಾಪವು ಪ್ರಥಮ ವ್ಯಕ್ತಿಯ ವಿರುದ್ಧವಾಗಿತ್ತು ಮತ್ತು ಕ್ಷಮೆಯು ದ್ವಿತೀಯ ವ್ಯಕ್ತಿಯ ಮಧ್ಯಸ್ಥಿಕೆಯಿಂದ ಮಾತ್ರ ಸಾಧ್ಯವಿತ್ತು. ಶಿಲುಬೆಯ ನಂತರ ಪಾಪವು ದ್ವಿತೀಯ ವ್ಯಕ್ತಿಯ ವಿರುದ್ಧವಾಗಿದೆ ಮತ್ತು ಕ್ಷಮೆಯು ನೇರವಾಗಿ ಅವರಿಂದಲೇ ಬರುತ್ತದೆ, ಹಾಗಲ್ಲವೇ? ಸಂಪೂರ್ಣವಾಗಿ ಸರಿ. ಈ ಚೌಕಟ್ಟಿನ ಪ್ರಕಾರ ಶಿಲುವೆಯು ಕೇವಲ ಒಂದು ಐತಿಹಾಸಿಕ ಘಟನೆಯಲ್ಲ, ಅದು ಕಾಲದೇಶದ ಆಡಳಿತದಲ್ಲಿಯೇ ಒಂದು ಮೂಲಭೂತ ಬದಲಾವಣೆಯನ್ನು ತಂದಿದೆ. ಆಡಳಿತಗಾರನೇ ಬದಲಾಗಿದ್ದಾನೆ. ಹಾಗಾಗಿ ನ್ಯಾಯ ಮತ್ತು ಕ್ಷಮೆಯ ಮೂಲವೂ ಬದಲಾಗಿದೆ. ಇದು ಹೊಸ ಒಡಂಬಡಿಕೆಯ ಅಂದ್ರೆ ನ್ಯೂ ಕವೆನೆಂಟ್ನ ಹಿಂದಿನ ಕಾನೂನಾತ್ಮಕ ಆಧಾರ ಎಂದು ಈ ಆಕರಗಳು ವಾದಿಸುತ್ತವೆ. ಹಾಗಾದ್ರೆ ನಾವು ಪ್ರಾರಂಭ ಮಾಡಿದ ಪ್ರಶ್ನೆಗೆ ಕ್ಷಮೆ ಹೇಗೆ ಸಾಧ್ಯ ಎಂಬುದಕ್ಕೆ ಈ ಆಕರಗಳು 2 ವಿಭಿನ್ನ ಕಾಲಘಟ್ಟಗಳಲ್ಲಿ 2 ವಿಭಿನ್ನ ಉತ್ತರಗಳನ್ನು ನೀಡುತ್ತವೆ. 2 ಉತ್ತರಗಳ ಕೇಂದ್ರಬಿಂದುವು ದ್ವಿತೀಯ ವ್ಯಕ್ತಿಯೇ ಆಗಿದ್ದರೂ ಕಾರ್ಯವಿಧಾನವೂ ಬದಲಾಗಿದೆ. ಹೌದು, ಇದು ಒಂದು ಗಹನವಾದ ದೇವತಾಶಾಸ್ತ್ರದ ಪ್ರಶ್ನೆಗೆ ಬಹಳ ಕ್ರಮಬದ್ಧವಾದ ತಾರ್ಕಿಕವಾದ ವಿಶ್ಲೇಷಣೆ. ಇಲ್ಲಿ ಆಸಕ್ತಿದಾಯಕವಾದ ವಿಷಯವೆಂದರೆ ಅನುಗ್ರಹ ಮತ್ತು ಪ್ರೀತಿಯಂತರ ಆಧ್ಯಾತ್ಮಿಕ ವಿಷಯಗಳನ್ನು ವಿವರಿಸಲು ಆಕರಗಳು ಮಾಲೀಕತ್ವ, ಕಾನೂನು, ಸಾಲ ಮತ್ತು ಮೌಲ್ಯದಂತಹ ಆರ್ಥಿಕ ಪರಿಕಲ್ಪನೆಗಳನ್ನು ಹೇಗೆ ಬಳಸುತ್ತವೆ ಎಂಬುದು. ಈ ವಿಶ್ಲೇಷಣೆಯು ದೇವರ ಪ್ರೀತಿಯನ್ನು ಕೇವಲ ಒಂದು ಮೃದುವಾದ ಕರುಣೆಯ ವಿಷಯವಾಗಿ ಮಾತ್ರವಲ್ಲ, ಒಂದು ರಚನಾತ್ಮಕ, ಬಹುತೇಕ ನ್ಯಾಯಾಂಗದ ಪ್ರಕ್ರಿಯೆಯಾಗಿಯೂ ಚಿತ್ರಿಸುತ್ತದೆ. ಇದು ಭಾವನಾತ್ಮಕತೆಯಾಚೆಗಿನ ಒಂದು ತಾರ್ಕಿಕ ಚೌಕಟ್ಟನ್ನು ಒದಗಿಸುತ್ತದೆ. ಖಂಡಿತ. ಇದು ಪ್ರೀತಿ ಮತ್ತು ನ್ಯಾಯಗಳು ಒಂದಕ್ಕೊಂದು ವಿರುದ್ಧವಾಗಿಲ್ಲ, ಬದಲಾಗಿ ಒಂದೇ ದೈವಿಕ ಯೋಜನೆಯ ಭಾಗವಾಗಿವೆ ಎಂಬುದನ್ನು ತೋರಿಸಲು ಪ್ರಯತ್ನಿಸುತ್ತಿದೆ. ದ್ವಿತೀಯ ವ್ಯಕ್ತಿಯ ತ್ಯಾಗವು ಒಂದು ಕಡೆ ಅಪಾರ ಪ್ರೀತಿಯ ಕ್ರಿಯೆಯಾದರೆ ಇನ್ನೊಂದು ಕಡೆ ಅದು ನ್ಯಾಯದ ಕಠಿಣ ಬೇಡಿಕೆಗಳನ್ನು ಪೂರೈಸುವ ಒಂದು ಕಾನೂನಾತ್ಮಕ ಕ್ರಿಯೆಯೂ ಹೌದು. ಈ ಚೌಕಟ್ಟಿನಲ್ಲಿ ದೇವರ ಪ್ರೀತಿಯು ನ್ಯಾಯವನ್ನು ಬೈಪಾಸ್ ಮಾಡುವುದಿಲ್ಲ, ಬದಲಿಗೆ ನ್ಯಾಯವನ್ನು ಪೂರೈಸುವ ಮಾರ್ಗವನ್ನು ಒದಗಿಸುತ್ತದೆ. ಹಾಗಾದರೆ ಈ ಇಡೀ ಚರ್ಚೆಯನ್ನು ಒಟ್ಟಾರೆಯಾಗಿ ನೋಡಿದಾಗ ಕ್ಷಮೆ ಎಂಬುದು ಕೇವಲ ಸರಿ ಬಿಟ್ಟುಬಿಡು ಎನ್ನುವಷ್ಟು ಸರಳವಲ್ಲ. ಅದರ ಹಿಂದೆ ಒಂದು ಇಡೀ ಕಾಸ್ಮಿಕ್ ವ್ಯವಸ್ಥೆ, ಅಧಿಕಾರದ ವರ್ಗಾವಣೆ ಮತ್ತು ಮೌಲ್ಯದ ವಿನಿಮಯದ ಪ್ರಕ್ರಿಯೆಯಿದೆ ಎಂದು ಈ ಆಕರಗಳು ಹೇಳುತ್ತವೆ. ಹೌದು, ಪಾಪದ ಗಂಭೀರತೆಯನ್ನು ಮತ್ತು ಕ್ಷಮೆಯ ಬೆಲೆಯನ್ನು ಈ ಚೌಕಟ್ಟು ಬಹಳ ಸ್ಪಷ್ಟವಾಗಿ ತೋರಿಸುತ್ತದೆ. ಕ್ಷಮೆ ಉಚಿತವಾಗಿ ಸಿಕ್ಕಿದರೂ ಅದರ ಹಿಂದೆ ತೆತ್ತ ಬೆಲೆ ಅಪಾರವಾದುದು ಎಂಬುದನ್ನು ಇದು ಒತ್ತಿ ಹೇಳ್ತದೆ. ಇದು ನಮ್ಮನ್ನು ಒಂದು ಅಂತಿಮ ಚಿಂತನೆಗೆ ಹಚ್ಚುತ್ತದೆ. ಆಕರಗಳು ವಾದಿಸುವಂತೆ ವಾಸ್ತವದ ರಚನೆಯೇ ದ್ವಿತೀಯ ವ್ಯಕ್ತಿಯ ತ್ಯಾಗದಿಂದ ಮಾತ್ರ ಕ್ಷಮೆ ಸಾಧ್ಯವಾಗುವಂತೆ ವಿನ್ಯಾಸಗೊಳಿಸಿದ್ದರೆ ಮತ್ತು ನ್ಯಾಯದ ಬೇಡಿಕೆಗಳನ್ನು ಪೂರೈಸಲು ಪ್ರೀತಿಯು ಇಂತಹ ಒಂದು ಕಾನೂನಾತ್ಮಕ ಮಾರ್ಗವನ್ನು ಕಂಡುಕೊಂಡಿದ್ದರೆ, ನಮ್ಮ ಮಾನವ ವ್ಯವಸ್ಥೆಗಳಲ್ಲಿ ನಾವು ನ್ಯಾಯ ಮತ್ತು ಕರುಣೆಯನ್ನು ಹೇಗೆ ನೋಡುತ್ತೇವೆ? ಅವೆರಡನ್ನೂ ಒಂದಕ್ಕೊಂದು ವಿರುದ್ಧವಾಗಿ ನೋಡುವ ಬದಲು ಅವು ಒಂದೇ ನಾಣ್ಯದ 2 ಮುಖಗಳಾಗಿರಲು ಸಾಧ್ಯವೇ? ಇದು ಬಹುಶಃ ನಮ್ಮ ಕೇಳುಗರು ಯೋಚಿಸಬೇಕಾದ ವಿಷಯ.